ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಇವತ್ತು ಇನ್ನೊಂದು ಕ್ವಶನ್ನ ತಗೊಂಡು ಬಂದಿದ್ದೀನಿ ಫ್ರಮ್ ದ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ 3. ಸೊ ಇದು ಕ್ವಶನ್ ನಂಬರ್ 32 ಫ್ರಮ್ 3 ಮಾರ್ಕ್ ಸೆಕ್ಷನ್ ಫ್ರಮ್ ದ ಚಾಪ್ಟರ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್. ಜನರಲಿ ನಾವು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಇಂದ ಸ್ವಲ್ಪ ಈಸಿ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಪ್ರಿಪರೇಟರಿ 3 ಅಲ್ಲಿ ಇಟ್ ಇಸ್ ವೆರಿ ಈಸಿ, ತುಂಬಾ ಸುಲಭವಾಗಿದೆ. ಬಟ್ ನಮ್ಗೆ ಏನ್ ಮಾಡಿದ್ದಾರೆ, ಸ್ವಲ್ಪ ಫಿಗರ್ನ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದೆ ಇರೋ ತರ ಕೊಟ್ಬಿಟ್ಟಿದ್ದಾರೆ. ಆ ಫಿಗರ್ನ ನಾವು ಒಂಚೂರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಆಗ್ಬೇಕಾಗುತ್ತೆ. ಅದಕ್ಕೆ ಒಂದ್ಸತಿ ಕ್ವಶನ್ ಓದಿ ಅದಕ್ಕೆ ಏನ್ ಫಿಗರ್ ಕೊಟ್ಟಿದ್ದಾರೆ, ನಾನು ಏನ್ ಫೈಂಡ್ ಔಟ್ ಮಾಡಬೇಕು ಮತ್ತೆ ಏನ್ ಡೇಟಾ ಕೊಟ್ಟಿದ್ದಾರೆ ಅದನ್ನ ನೋಡೋಣ. ಇನ್ ದ ಫಿಗರ್ KLM ಅಂಡ್ PQR ಆರ್ ದ ಆರ್ಕ್ಸ್ ಆಫ್ ದ ಕಾನ್ಸೆಂಟ್ರಿಕ್ ಸರ್ಕಲ್. ಎರಡು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇದೆ. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಒಂದೇ ಸೆಂಟರ್ ಇಟ್ಕೊಂಡು ಡಿಫ್ರೆಂಟ್ ರೇಡಿಯಸ್ ಅಲ್ಲಿ ಇರುವಂತ ಸರ್ಕಲ್ ಈ ತರ ಬರುತ್ತಲ್ಲ. ಸೊ ಒಂದ್ ಸರ್ಕಲ್ ಒಳಗಡೆ ಒಂದ್ ಸರ್ಕಲ್ ಬರುತ್ತಲ್ಲ, ಇದನ್ನ ನಾವು ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಹೇಳ್ತೀವಿ. ಈ ಸರ್ಕಲ್ ಇಂದ ಎರಡು ಆರ್ಕ್ ನ ಕೊಟ್ಟಿದ್ದಾರೆ ನಮ್ಗೆ. ದ ಸರ್ಕಲ್ಸ್ KO ಇಸ್ ಪರ್ಪೆಂಡಿಕ್ಯುಲರ್ ಟು OM ಅಂದ್ರೆ ಏನ್ ಕೊಟ್ರಿ ಇಲ್ಲಿ, ಈ ಆಂಗಲ್ ನ ಮೆನ್ಷನ್ ಮಾಡಿದರೆ. ದಿಸ್ ಆಂಗಲ್ ಇಸ್ 90 ಡಿಗ್ರಿ. ಈ ಆಂಗಲ್ ಎಷ್ಟಿದೆ, 90 ಡಿಗ್ರಿ ಇದೆ. The ratio of and ROP is equal to 45. The ratio of the arc length KLM. So ಅಲ್ಲಿ ಏನ್ ಕೊಟ್ಟಿದ್ದಾರೆ, ಲೆಂತ್ ಆಫ್ ಆರ್ಕ್ KLM divided by ಲೆಂತ್ ಆಫ್ ಆರ್ಕ್ PQR ನ ಕೊಟ್ಟಿದ್ದಾರೆ. ಸೊ ಅದೆಷ್ಟು ಕೊಟ್ಟಿದ್ದಾರೆ, 4:1 ಅಂದ್ರೆ 4/1 ಅಂತ ನಾನು ಅನ್ಕೋಬಹುದು. ಸೊ ಇದಿಷ್ಟನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಾನೇನ್ ಫೈಂಡ್ ಔಟ್ ಮಾಡಬೇಕು, ರೇಷಿಯೋ ಆಫ್ ದ ರೇಡಿಯೈ. ಈಗ ನನಗೆ ಇದು ರೇಡಿಯಸ್ ಗೊತ್ತಿಲ್ಲ ನನಗೆ, ಅದಕ್ಕೆ ನಾನೇನ್ ಮಾಡ್ತೀನಿ, ಸ್ಮಾಲರ್ ಸರ್ಕಲ್ದು ಆರ್ಕ್ ಇದೆಯಲ್ಲ ಆ ರೇಡಿಯಸ್ ನ ಸ್ಮಾಲ್ ಆರ್ ತಗೋತೀನಿ, ಬಿಗ್ಗರ್ ಒನ್ ಇದೆಯಲ್ಲ ಅದನ್ನ ಕ್ಯಾಪಿಟಲ್ ಆರ್ ತಗೋತೀನಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಕೊಟ್ಬಿಟ್ರು, ಇಫ್ OM ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂದ್ರೆ ದೇ ಗಿವನ್ ದಟ್ ಕ್ಯಾಪಿಟಲ್ ಆರ್ ದಟ್ ಈಸ್ ರೇಡಿಯಸ್ ಆಫ್ ದ ಬಿಗ್ಗರ್ ಸರ್ಕಲ್ ಇಸ್ 7 ಸೆಂಟಿಮೀಟರ್ ಅಂತ ಅವನೇ ಸೆಕೆಂಡ್ ಕ್ವಶನ್ ಗೆ ಕೊಟ್ಬಿಟ್ಟಿದ್ದಾನೆ. ಫೈಂಡ್ ದ ಏರಿಯಾ ಆಫ್ ದ OPR. ಸೊ ಈಗ ಲೆಟ್ ಅಸ್ ಟ್ರೈ ಟು ಅಟೆಂಡ್ ದ ಫಸ್ಟ್ ಕ್ವಶನ್ ಬೈ ಯೂಸಿಂಗ್ ದ ಗಿವನ್ ಡೇಟಾ. ಲೆಂತ್ ಆಫ್ ಎನ್ ಆರ್ಕ್. ಲೆಂತ್ ಆಫ್ ಎನ್ ಆರ್ಕ್ ಗೆ ನಂಗೆ ತುಂಬಾ ಚೆನ್ನಾಗಿ ಫಾರ್ಮುಲಾ ಗೊತ್ತು. ಸರ್ ಇನ್ನೇನ್ ಕೊಟ್ಟಿದ್ದಾರೆ ಸರ್, ಥೀಟಾ ಕೊಟ್ಟಿದ್ದಾರೆ. θ1 θ2 ಅಂತ ಅನ್ಕೋಣ. θ1 ಬಿಗ್ಗರ್ ಒಂದು ತಗೋಣ, ಅಥವಾ ಯಾವ್ದಾದ್ರು ಒಂದು θ1 ಒಂದು 45 KLM ದಿಸ್ ಇಸ್ ಫಾರ್ KLM, ಅದರಿಂದ ನಾವು 90 ಡಿಗ್ರಿ ತಗೋಣ. ದಿಸ್ ಇಸ್ ಫಾರ್ ದ ಆರ್ಕ್ KLM. ಇನ್ನೊಂದು 45 ಡಿಗ್ರಿ ತಗೋಣ ಫಾರ್ ದ ಆರ್ಕ್ POR, ಸಾರಿ PQR. ಸೊ PQR. ನಾವು ಇದಾದ್ಮೇಲೆ ಈಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ತಗೋಣ. ಲೆಂತ್ ಆಫ್ ದ ಆರ್ಕ್ ಗೊತ್ತಿದೆ ನಮಗೆ, θ/360. ಸೊ θ1/360 ಇಂಟು 2π KLM ದ ರೇಡಿಯಸ್ ಕ್ಯಾಪಿಟಲ್ ಆರ್. ಇದು θ2 ಡಿವೈಡೆಡ್ ಬೈ 360 ಇಂಟು 2π ಸ್ಮಾಲ್ ಆರ್ ಇಸ್ ಈಕ್ವಲ್ ಟು 4/1. ಸೊ 2π ಗೆಟ್ ಕ್ಯಾನ್ಸಲ್ಸ್. 2π ಕ್ಯಾನ್ಸಲ್ ಆದ್ರಿಂದ ಈಗ ನನಗೆ θ1 ಅಂದ್ರೆ ಎಷ್ಟು ಉಳಿತಲ್ಲಿ, θ1 ಅಂದ್ರೆ 90 ಡಿವೈಡೆಡ್ ಬೈ 360 ಇಂಟು ಆರ್ ಡಿವೈಡೆಡ್ ಬೈ 45 ಡಿವೈಡೆಡ್ ಬೈ 360 ಇಂಟು ಸ್ಮಾಲ್ ಆರ್ ಇಸ್ ಈಕ್ವಲ್ ಟು 4/1 ಬಂತು. ಸೊ ಈಗ 360 ಡಿನಾಮಿನೇಟರ್ ಇದೆ, 360 ಡಿನಾಮಿನೇಟರ್ ಇದೆ, ಕ್ಯಾನ್ಸಲ್ ಮಾಡೋಣ. ಸೊ ಐ ಗಾಟ್ 90R divided by 45R is equal to 4/1. 45 ones are 45 twos are cancel ಆಯ್ತು. So now I can got this implies I can write 2R divided by R is equal to 4/1. ಈ 2 ಎಲ್ಲಿಗೆ ಬರುತ್ತೆ, ಡಿನಾಮಿನೇಟರ್ ಬರುತ್ತೆ. ಸೊ ಅದನ್ನ ಡಿನಾಮಿನೇಟರ್ ಶಿಫ್ಟ್ ಮಾಡಿದ್ರೆ R by R is equal to 4/2. ಸೊ ಅಲ್ಲಿಗೆ ಏನಾಯ್ತು, 2/1. therefore ratio of R is to R is equal to 2:1. ಅವನು ಲೆಂತ್ ಆಫ್ ದ ಆರ್ಕ್ ರೇಷಿಯೋ ಕೊಟ್ಟಿದ್ದ, ಇದನ್ನ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ಈಗ ಫಸ್ಟ್ ಕ್ವಶನ್ ನಾವು ಕೇಳಿರೋದು ಫೈಂಡ್ ದ ರೇಷಿಯೋ ಆಫ್ ದ ರೇಡಿಯೈ ಆರ್ಕ್ PQR. ಸೊ PQR ಟು KLM ಅಬ್ಸರ್ವ್ ಮಾಡಿ, ನೋಡಿ ಇಲ್ಲಿ ಕೊಟ್ಟಿದ್ದವನು KLM ಟು PQR, ಇಲ್ಲಿ ಕೇಳ್ತಿರೋದು PQR ಟು KLM. PQR ದ ರೇಡಿಯಸ್ ಸ್ಮಾಲ್ ಆರ್ ತಗೊಂಡಿದ್ದೀನಿ. ಸೊ ರಿಕ್ವೈರ್ಡ್ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್. ಸೊ ರಿಕ್ವೈರ್ಡ್ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್ ಏನು ಅಂದ್ರೆ ಸ್ಮಾಲ್ ಆರ್ ಟು ಕ್ಯಾಪಿಟಲ್ ಆರ್, ಆರ್ ಇಸ್ ಟು ಆರ್ 2:1 ಆಯ್ತು ಅಂದ್ರೆ ಸ್ಮಾಲ್ ಆರ್ ಇಂದ ಕ್ಯಾಪಿಟಲ್ ಆರ್ ಎಷ್ಟಾಗುತ್ತೆ, 1:2 ಆಗುತ್ತೆ. ದಿಸ್ ಇಸ್ ವಾಟ್ ದ ಆನ್ಸರ್ ಫಾರ್ ದ ಫಸ್ಟ್ ಒನ್. ಈಗ ಸೆಕೆಂಡ್ ಕ್ವಶನ್ ಹೋಗೋಣ. ಸೆಕೆಂಡ್ ಕ್ವಶನ್ ಅಲ್ಲಿ ಕ್ಯಾಪಿಟಲ್ ಆರ್ 7 ಕೊಟ್ಟಿದ್ದಾರೆ. ಹಂಗಾದ್ರೆ ಸ್ಮಾಲ್ ಆರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು 1/2 ಅಂತ ಮಾಡಿದೀವಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಇಂಪ್ಲೈಸ್
r divided by 7 is equal to 1/2 ಆಗುತ್ತೆ. ರೇಡಿಯಸ್ ಸ್ಮಾಲ್ ಸರ್ಕಲ್ ರೇಡಿಯಸ್ ಎಷ್ಟು ಬರುತ್ತೆ 7/2 ಸೆಂಟಿಮೀಟರ್ ಬರುತ್ತೆ. ಈ ರೇಡಿಯಸ್ ಯೂಸ್ ಮಾಡಿಕೊಂಡು ನಾನು ಏರಿಯಾ ಆಫ್ ಸೆಕ್ಟರ್ OPR ನ ಕಂಡುಹಿಡಿಬೇಕು. OPR ಅಂದ್ರೆ ಯಾವುದು ದಿಸ್ ಸ್ಮಾಲರ್ ಸೆಕ್ಟರ್. ಸೊ ಈಗ ಏರಿಯಾ ಆಫ್ ಸೆಕ್ಟರ್ OPR ಕಂಡುಹಿಡಿಯೋಣ. ಏರಿಯಾ ಆಫ್ ಸೆಕ್ಟರ್ OPR is equal to theta 2 divided by 360 into pi r square. So theta 2 ಅಂದ್ರೆ 45 degree divided by 360 into 22/7 into r square ಇರೋದ್ರಿಂದ 7/2 ನ I am going to write 2 times. ಈಗ 45 ones ಇದು 45 8s 2 7 7 ಕ್ಯಾನ್ಸಲ್ ಆಗುತ್ತೆ. ಸೊ 22 11s 22 4s. ಸೊ ಅಲ್ಲಿಗೆ ಏನಾಯ್ತು ಇದು 11 into 7 divided by 4 into 2 2s 4 that is equal to 77/16 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇಲ್ಲ ಸರ್ ನಾನು ಡಿವಿಷನ್ ಮಾಡ್ತೀನಿ ಅಂದರೆ ನೀವು 16ನ ಡಿವೈಡ್ ಮಾಡಿದ್ರೆ 16 4s 64 ಬರುತ್ತೆ. ಲೆಫ್ಟ್ ವಿತ್ 3 ಲೆಫ್ಟ್ ವಿತ್ 1. ಸೊ ಅಲ್ಲಿಗೆ 4 ಆಯಿತು. ಪುಟ್ ಪಾಯಿಂಟ್ ಅಂಡ್ ಟೇಕ್ 0. ನಮಗೆಲ್ಲ ಗೊತ್ತಿದೆ 16 5s 120 16 5s 80 16 6s 96 8s 128 ಬರುತ್ತೆ. ಸೊ 128 ಹೋದರೆ 2 ಉಳಿಯಿತು. ಮತ್ತೆ ಪಾಯಿಂಟ್ ಹಾಕಿರೋದ್ರಿಂದ 0 ತಗೊಳ್ಳಿ. 16 1s 16 ಮತ್ತೆ 4 ಉಳಿಯುತ್ತೆ. 2 ಡೆಸಿಮಲ್ ಪ್ಲೇಸ್ ಸಾಕು. ಐ ಕ್ಯಾನ್ ರೈಟ್ 4.81 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಏರಿಯಾ ಆಫ್ ಸೆಕ್ಟರ್. ಸೊ ನಮಗೆ ರೇಡಿಯಸ್ ಆಫ್ ದ ಆರ್ಕ್ಸ್ ಕೇಳಿದ್ರು ಮತ್ತೆ ಏರಿಯಾ ಆಫ್ ದ ಸ್ಮಾಲರ್ ಸೆಕ್ಟರ್ ಕೇಳಿದ್ರು. ಅದಕ್ಕೆ ನಾವು ಫೈಂಡ್ ಔಟ್ ಮಾಡಿದ್ವಿ. ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಚೆನ್ನಾಗಿ ರೆಡಿ ಆಗ್ತಾ ಇರಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್ ಹೇಳ್ತಾ ವಿಲ್ ಮೀಟ್ ಯು ಸೂನ್.